ಕೆಲವೇ ಕ್ಷಣಗಳಲ್ಲಿ ಗೋ ಅಭಿಯಾನ ಯಾತ್ರೆ ಶುರುವಾಗುತ್ತೆ. ಹಾಗೆ ಗೋಮಾತೆನ ರಾಷ್ಟ್ರಮಾತೆ ಮಾಡೋಕ್ಕಲ್ವ ಇದು ನಡೀತಿರೋದು. ಹಾಗಾಗಿ ನಿನ್ನ ಹತ್ರ ನನ್ನದೊಂದು ಬೇಡಿಕೆ ಏನು ಅಂದರೆ, ಗೋಮಾತೆ ಬೇಗ ರಾಷ್ಟ್ರಮಾತೆಯಾಗಲಿ ಮತ್ತು ಗೋ ಹತ್ಯೆ ಬೇಗ ನಿಷೇಧ ಆಗಲಿ ಅಂತ ನಿನ್ನ ಹತ್ರ ಬೇಡ್ಕೊಡ್ತೀನಿ. ಬೇಗ ನೀನು ಈ ಫಲವನ್ನು ಆದಷ್ಟು ಬೇಗ ಕಳುಹಿಸು. ನಾನು ದನ ಕಾಯೋವನು, ನನ್ನು ಶಿವ ಕಾಯೋವನು. ಮಣ್ಣಿನಲ್ಲಿ ನನ್ನ ಜೀವ, ಮಾಲಿನ ಮೇಳೆಯಲ್ಲಿ ನನ್ನ ಹೃದಯವು. ಮಳೆ ಬಂದರೆ ಆನಂದ, ಬಿಸಿಲು ಬಂದ್ರೆ ಶಕ್ತಿ, ದನದ ನಾದವೇ ನನ್ನ ಸಂಗೀತ, ಶಿವನ ಕರುಣೆ ನನ್ನ ಗೀತೆ. ಹಳ್ಳಿಯ ಹಾದಿಯಲ್ಲಿ ನಡೆದು ಹೋಗುವೆ, ಮಣ್ಣಿನ ವಾಸನೆ ನನ್ನ ಉಸಿರು. ದೇವರ ದರ್ಶನ ಬೇಡ ನನಗೆ. ಇವತ್ತಿನ ಸಂಕಲ್ಪ ಏನು ಅಂದರೆ, ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಕ್ಕೆ ಹೋಗ್ತಿದ್ದೀವಿ. ಹಾಗಾಗಿ ನಾವು ಲಿಂಗು ಪೂಜೆ ಮಾಡಿ ಈಗ ಗೋ ಪೂಜೆ ಮಾಡ್ತೀವಿ. ಗೋ ಪೂಜೆ ಮಾಡಿ 10 ಗಂಟೆಗೆ ಕರೆಕ್ಟಾಗಿ ಏಕ ಸಮಯದಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನ ಬಿಟ್ಟು ಶ್ರೀ ತಹಸೀಲ್ದಾರ್ ಅವರ ಆಫೀಸ್ ತನಕ ಹೊರಟಿ ತಹಸೀಲ್ದಾರ್ ಅವರಿಗೆ ಇವತ್ತು ಮನವಿ ಸಲ್ಲಿಸುತ್ತೇವೆ. ಪ್ರಿಯ ಗೌರಿ ಶಂಕರ ಶಂಭು ಮಹಾದೇವ ಗಿರಿಜಾ ರಮಣ, ಬಿಲ್ವಗಳ ಪ್ರಿಯ ಋಷಭ ವಾಹನ ನಾಟ್ಯ ಪ್ರಿಯ, ದಿನಿ 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 ಶಿವ ತಾಂಡವ ಋಷಭ ವಾಹನ. ಕೌಜಾಯಂ ಜ್ಯೋತಿಷ್ಠಾಸ್ಮೆ ನೇತ್ರಭ್ಯ ಹಸ್ತಪೂರ್ವಸಿ ಬಂಧಃ ಧ್ಯಾನಂ. ಹೆಸರು ಬೇಕಾ? ಗೋಹತ್ಯೆ ನಿಷೇಧದ ಬಗ್ಗೆ ಯಾರು ಹೋರಾಟ ಮಾಡಲ್ವೋ ಆತನು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆ ಇಲ್ದಲೇ ಇರೋ ಹಾಗೆ. ಮುಗಿದಿರ್ತಕ್ಕಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗೋಮಾತೆಯನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಮಾಡಿ, ಈ ಗೋಗಳನ್ನ ಕಡಿಯೋದು ಕಡಿಮೆ ಆಗುತ್ತೆ, ನಿಲ್ಲುತ್ತೆ, ರಾಷ್ಟ್ರ ಪ್ರಾಣಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ನೋಡಿ, ಈ ವಿಚಾರದಲ್ಲಿ ಪ್ರತಿಯೊಬ್ಬ ಈ ಭಾರತ ದೇಶದಲ್ಲಿ ಸನಾತನ ಧರ್ಮದ ಒಬ್ಬ ಪ್ರಜೆ ಆದವರು ಗೋಹತ್ಯೆ ನಿಷೇಧದ ಬಗ್ಗೆ ಯಾರು ಹೋರಾಟ ಮಾಡಲ್ವೋ ಆತನು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆ ಇಲ್ದಲೇ ಇರೋ ಹಾಗೆ. ಈ ಭೂಮಿ ಮೇಲೆ ಏನಾದ್ರೂ ನಾನು ಹುಟ್ಟಿದೀನಿ ಅಂದ್ರೆ ಇದ್ರ ಬಗ್ಗೆ ಮೊದಲ ಅಭಿಯಾನವನ್ನ ಪ್ರಾರಂಭ ಮಾಡಬೇಕು. ಯಾಕೆ ಪ್ರಾರಂಭ ಮಾಡಬೇಕು, ಯಾಕೆ ಮಾಡಬಾರ್ದು ಅಂತ 2 ಪ್ರಶ್ನೆ ತಗೊಳ್ಳೋಣ. ಮಾಡಬಾರ್ದು ಅನ್ನುವಂತೇನು ಒಬ್ಬ ಹದಮ, ಒಬ್ಬ ಮೂರ್ಖ ಅಂತ ಹೇಳ್ಬೋದು. ಯಾಕೆ, ನೀನು ನನ್ನ ತಾಯಿ ಆದವಳು ನನಗೆ 1 ವರ್ಷ ಎದೆ ಹಾಲು ಕುಡಿಸ್ತಾಳ ಅಷ್ಟೇ, ಮತ್ತೆ ನನ್ನ ತಾಯಿ ಹಾಲು ಕುಡಿದಿ, ಬೆಣ್ಣೆ ತಿಂದಿ, ತುಪ್ಪ ತಿಂದಿ, ಮೊಸರು ತಿಂದಿದ್ದಕ್ಕೆ ಇವತ್ತು ನನ್ನ ನಡೆದ್ಲು. ಈ ಒಂದು ಕೃತಜ್ಞತೆಯನ್ನು ನಾವು ಯಾಕೆ ಗೋಹತ್ಯೆಯನ್ನು ನಿಷೇಧ ಮಾಡ್ಲೇಬೇಕು? ಮಾಡ್ಲಿಲ್ಲ ಅಂದ್ರೆ ಈ ಭಾರತ ದೇಶದಲ್ಲಿ ಶಾಂತಿ ನೆಮ್ಮದಿ ಯಾವುದು ಸುಧಾ ನೆಲೆಸಲ್ಲ. ಆಮೇಲೆ ಮಠಮಾನ್ಯಗಳಲ್ಲಿ ಮೊದಲು ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು, ನಾವು ಒಂದು ಗೋಶಾಲೆಗಳನ್ನು ತೆಗಿಬೇಕು. ಭಾರತ ದೇಶದಲ್ಲಿ ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಗೋಶಾಲೆ ಅಂತ ಅನ್ನೋದಕ್ಕೆ ಗೋಮಾಳ ಅನ್ನೋದಕ್ಕೆ ನಿಗದಿ ಮಾಡಿದ್ರು. ಆ ಗೋಮಾಳಗಳು ಗೋವುಗಳಿಗೆ ಮೀಸಲಾತಿ ಆಗ್ಬೇಕು, ಗುಂಡು ತೋಪುಗಳು ಎಂತಕ್ಕೆ ಮೀಸಲಾತಿ ಆಗ್ಬೇಕು ಅದಕ್ಕೆ ಆಗ್ಬೇಕು. ಹೀಗೆ ಹಿಂದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಾಲದಲ್ಲೂ ಸುಧಾ ಯಾವ ವಿಚಾರನೂ ಬೇಡ. ಈ ಭಾರತ ರಾಷ್ಟ್ರದಲ್ಲಿ ಸ್ವತಂತ್ರಕ್ಕೋಸ್ಕರ ಮಹಾಂತರವಾದಂತ ಒಂದು ದೊಡ್ಡ ಸಾಧನೆ ಮಾಡದಂತ ಮಹಾಪುರುಷರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರೇ ಆ ದಿನ ಈ ಗೋಹತ್ಯೆ ನಿಷೇಧಕ್ಕೋಸ್ಕರ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಗೋಹತ್ಯೆ ನಿಷೇಧದ ಬಗ್ಗೆ ಯಾರು ಸರಿ ಒಂದು ಅರ್ಧ ಗಂಟೆ ಸರಿ ಜನನೇ ಇಲ್ಲಲ್ಲ ಸರ್. ನೋಡಿ, ನೀವು ಅಲ್ಲಿಂದ ಬಂದಿದ್ದೀರಾ, ಬರೀ ಒಂದು ಕರೆ ಕೊಟ್ಟಿದ್ದಕ್ಕೆ. ಜನ ಟೌನಲ್ಲಿದ್ದವರು ವ್ಯಾಪಾರದಲ್ಲಿ ಬ್ಯುಸಿ ಆಗಿದ್ದಾರೆ ಪಾಪ. ಹಾಂ, ಎಲ್ಲರಿಗೂ ಕೊಡು ಕಾಲೇಜ್. ಅಲ್ಲ ಅದನ್ನ ನಮ್ಮೂರಲ್ಲಿ ಎಷ್ಟೊಂದು ಗೋಭಕ್ತರಿದ್ದಾರೆ ಅಂತ ಇನ್ನೂ ತುಂಬ ಜನ ಲಾರಿ, ಆಟೋ, ವ್ಯಾನು, ಕಾರಲ್ಲೆಲ್ಲ ಬರ್ತಿದ್ದಾರೆ. ಇನ್ನೂ ತುಂಬ ಜನ ಬರೋಕ್ಕಿದ್ದಾರೆ. ಎಷ್ಟು ಜನ ಬರ್ತಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ನಿಮಗೆ ನೀರು, ಎಳ್ನೀರು ಇಲ್ಲ ಜ್ಯೂಸಿನ ವ್ಯವಸ್ಥೆ ಏನಾದರೂ ಬೇಕಿದ್ರೆ ನಮಗೆ ಹೇಳಿ, ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ.
साथियों हो जाओ तैयार अर्पित कर दो तन मन धन मांग रहा बलिदान वतन अर्पित कर दो तन मन धन मांग रहा बलिदान वतन अगर देश के काम नहीं आए तो जीवन बेकार हत्या को बंद करेंगे संकल्प हमारा है ये संकल्प हमारा है भारत का नारा है भारत का अभिमान है मातृभूमि की शान है ಎಲ್ಲ ದೇಶವಾಸಿಗಳಿಗೆ ನಮಸ್ಕರಿಸುತ್ತಾ ವಿನಂತಿಸಿಕೊಳ್ಳುತ್ತೇವೆ. ಗೋ ಸಮ್ಮಾನ್ ಆಹ್ವಾನ ಅಭಿಯಾನವು ದೇಶಾದ್ಯಂತ ನಡೆಯುತ್ತಿದೆ. ಈ ಅಭಿಯಾನದ ಉದ್ದೇಶ ಗೋಮಾತೆಗೆ ರಾಷ್ಟ್ರ ಮಾತೆಯ ಸ್ಥಾನಮಾನ ಸಿಗಬೇಕು. ಹಾಗೆಯೇ ದೇಶದ ಜನರಲ್ಲಿ, ಗೋವರ್ಧನ ಕ್ಷೇತ್ರದ ಜನರಲ್ಲಿ, ಎಲ್ಲಾ ಸಹೋದರರಲ್ಲಿ ವಿನಂತಿ, ಎಲ್ಲಾ ಸಮಾಜದ, ಎಲ್ಲಾ ವರ್ಗದ, ಎಲ್ಲಾ ಹಿಂದೂ ಸಹೋದರರಲ್ಲಿ, ಗೋ ಪ್ರೇಮಿಗಳಲ್ಲಿ, ಗೋ ಮಾತೆಯನ್ನ ನಂಬುವ ಇತರ ಧರ್ಮದವರು ಸಹ ಅವರೆಲ್ಲರಲ್ಲಿ ವಿನಂತಿಸುತ್ತೇನೆಂದರೆ 27ನೇ ತಾರೀಕಿನಂದು ರಾಧಾಕುಂಡ ಮುಖರಾಯಿ ರಸ್ತೆಯ ಬಳಿ ಇರುವ ಶ್ರೀ ಕೃಷ್ಣ ಸುಧಾಮ ಗೋಶಾಲೆಗೆ 10 ಗಂಟೆಗೆ ನೀವೆಲ್ಲ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿ ವಾಹನ ನಾಗಭೂಷಣ ನಿರುಪಮ ಓಕೆ ಅಲ್ಲಿ ಇಲ್ಲಿಗೆ ಯಾರ್ದಾಗಿಲ್ಲ ಬನ್ನಿ ಇಡೀ ಊರವ್ರಿಗೆಲ್ಲ ಅಕ್ಷತೆ ಆಗ್ತದೆ. ವಿಜಯ್ ಭವ ವಿಜಯ್ ಭವ ಇಷ್ಟ ಇದೆಯಾ ಅಭಿಯಾನ ಆಹ್ವಾನ ಸಮಿತಿಯವರು ಮಾಡಕ್ಕೆ ಯಾರೆಲ್ಲ ಬಂದಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.
ಗೋಮಾತೆಯ ಗೌರವದ ಅಭಿಯಾನಕ್ಕೆ ಬಂದಿರತಕ್ಕಂಥ ರಘುಜಿ ಹಾಗೂ ಗೋಭಕ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಲಕ್ಷ್ಮಣ ಮಜ್ಜಿಗೆನೆ ತಂದು ಕೊಡ್ಬೋದಾಗಿತ್ತು ಬಕೆಟಲ್ಲಿ. ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಕಾರಣ ಗೋಮಾತೆಯ ಗೌರವದ ಅಭಿಯಾನದ ಆಹ್ವಾನ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಸಮಿತಿ ಇಡೀ ದೇಶಾದ್ಯಂತ ಪ್ರತಿ ತಹಶೀಲ್ದಾರ್ ಕಚೇರಿಯಿಂದ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು, ಮತ್ತು ಗೋಹತ್ಯೆ ನಿಷೇಧ ಆಗಬೇಕು, ಗೋವುಗಳ ಸಾಗಾಣಿಕೆ ಅಕ್ರಮ ಸಾಗಾಣಿಕೆ ನಿಲ್ಲಬೇಕು ಅಂತ ಹೇಳ್ತಕ್ಕಂತಹ ಅಭಿಯಾನವನ್ನು ಮಾಡಿ ಇವತ್ತು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಈ ಮನವಿಯನ್ನು ಇಡೀ ಕರ್ನಾಟಕ ರಾಜ್ಯ ಮತ್ತು ಇಡೀ ದೇಶಾದ್ಯಂತ ಇರತಕ್ಕಂಥ ಎಲ್ಲ ತಹಶೀಲ್ದಾರ್ ಕಚೇರಿಗಳಿಂದ ಮನವಿಯನ್ನು ಕೊಡಬೇಕು ಅಂತೇಳಿ ಅದುವೇ ಏಕಕಾಲದಲ್ಲಿ ಕೊಡಬೇಕು. ಈ ವಿಚಾರವಾಗಿ ಈ ವಿಚಾರ ಗೋಹತ್ಯೆಯ ವಿಚಾರವಾಗಿ ಮತ್ತು ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವಾಗಿ ಇಡೀ ದೇಶಾದ್ಯಂತ ದೊಡ್ಡ ಚಟುವಟಿಕೆ ಆಗಬೇಕು ಅಂತೇಳಿ ಇವತ್ತು ಏಕಕಾಲದಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಇವತ್ತು ಸಕಲೇಶ್ಪುರದಲ್ಲಿರ್ತಕ್ಕಂತಹ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ನಂದಿಯನ್ನು ಇಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ಕೊಂಡ್ಬಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿ, ಅದಾದ ನಂತರ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ವಿಚಾರವಾಗಿ ಮನವಿಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಇವತ್ತು ಕೇವಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ, ಚನ್ನರಾಯಪಟ್ಟಣ, ಆಲೂರು ಮತ್ತು ಬೇಲೂರು, ಅರ್ಕಲಗೂಡು, ಒಳನರಸೀಪುರದಲ್ಲೂ ಸಹ, ಅರಸೀಕೆರೆಗಳಲ್ಲೂ ಸಹ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹ ಇವತ್ತು ಈ ರೀತಿಯಾಗಿ ಈ ಗೋಪ್ರೇಮಿಗಳು ಮಾತ್ರ ಮಾಡ್ತಿರ್ತಕ್ಕಂಥದ್ದಲ್ಲ. ಈ ವಿಚಾರಕ್ಕೆ ಇವತ್ತು ಸಕಲೇಶ್ಪುರದಲ್ಲಿರ್ತಕ್ಕಂತಹ ಇವರು ಮಾತ್ರ ಅಲ್ಲ, ಸಾವಿರಾರು ಜನ ಇದಕ್ಕೆ ಸಹಿ ಹಾಕಿ ನಮ್ಮದು ಸಹ ಈ ಅಭಿಯಾನಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತ ಹೇಳ್ತಕ್ಕಂತಹ ಮನವಿಯನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ಸಹ ಮಾನ್ಯ ತಹಶೀಲ್ದಾರ್ ಅವರಿಗೆ ಅದನ್ನು ನೀಡಿ ಅದರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ವಿ. ಈಗಾಗಲೇ ಇಡೀ ದೇಶದಲ್ಲಿ ಯಾವ ವಿಚಾರಕ್ಕೋಸ್ಕರ ಸಂಘರ್ಷ ಆಗ್ತಿದೆ ಅಂತ ಕೇಳಿದ್ರೆ ಸಂಘರ್ಷ ಆಗ್ತಿರ್ತಕ್ಕಂಥದ್ದು ಕೇವಲ ಈ ಗೋವಿನ ವಿಚಾರಕ್ಕೆ ಮಾತ್ರ. ಹಾಗಾಗಿ ಆ ಗೋವಿನ ಸಂರಕ್ಷಣೆ ಆಗಬೇಕು ಅಂತ ಹೇಳ್ತಕ್ಕಂತಹ ವಿಚಾರಕ್ಕೆ ಇವತ್ತು ದೇಶಾದ್ಯಂತ ನೂರಾರು ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಬಲಿದಾನವನ್ನು ಮಾಡಿದ್ದಾರೆ. ಆ ಬಲಿದಾನದ ವಿಶೇಷವಾಗಿ ಬಲಿದಾನಕ್ಕೆ ಯಾವುದೇ ಕಾರಣಕ್ಕೂ ಸಹ ಅದು ಬಲಿದಾನ ನೆಪವಾಗಿ ಉಳಿಬಾರ್ದು. ಆ ಬಲಿದಾನಕ್ಕೆ ಒಂದು ವಿಶೇಷವಾದಂಥ ಆದ್ಯತೆ ಇರಬೇಕು ಅಂತ ಹೇಳಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಈ ಥರದ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಪ್ರಧಾನಮಂತ್ರಿಗಳು ಇಡೀ ದೇಶಾದ್ಯಂತ ಇರತಕ್ಕಂಥ ಎಲ್ಲ ತಹಶೀಲ್ದಾರ್ ಕಚೇರಿಯಿಂದ ಬಂದಿರತಕ್ಕಂಥ ಈ ಮನವಿಯನ್ನು ಪುರಸ್ಕಾರವನ್ನು ಮಾಡಿ ತತ್ಕ್ಷಣವೇ ಈ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ತಹಶೀಲ್ದಾರ್ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ವಿ. ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟು ದಯಮಾಡಿ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಮತ್ತು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಗೋಪ್ರೇಮಿಗಳ ಮುಖಾಂತರ ನಿಮಗೆ ಮನವಿಯನ್ನು ಮಾಡ್ತೀವಿ. ಸ್ಟಾಪ್ ಅಂತ